1919 ಏಪ್ರಿಲ್ 13 ಪಂಜಾಬಿನ ಅಮೃತಸರ ನಗರದಲ್ಲಿ ವಸಂತದ ಸಂಭ್ರಮ ಇತ್ತು. ವೈಶಾಖಿ ಹಬ್ಬದ ದಿನವಾಗಿದ್ದರಿಂದ ಎಲ್ಲೆಡೆ ಉತ್ಸಾಹ ತುಂಬಿಕೊಂಡಿತ್ತು. ಅಮೃತಸರದ ಮಧ್ಯದಲ್ಲಿ ಇರುವ ಜಲಿಯಾನ್ವಾಲಾ ಬಾಗ್ ಎಂಬ ಮೈದಾನದಲ್ಲಿ ಸಾವಿರಾರು ಜನರು ಸೇರಿದ್ದರು. ಕೆಲವರು ಬ್ರಿಟಿಷರ ದಮನ ನೀತಿಗಳ ವಿರುದ್ಧ ಶಾಂತಿಯುತ ಸಭೆ ನಡೆಸಲು ಸೇರಿದ್ದರು. ವಿಶೇಷವಾಗಿ ರೌಲಟ್ ಕಾಯ್ದೆ ಜನರಲ್ಲಿ ಭಾರೀ ಅಸಮಾಧಾನ ಹುಟ್ಟಿಸಿತ್ತು. ಈ ಕಾಯ್ದೆಯ ಮೂಲಕ ನ್ಯಾಯಾಲಯವಿಲ್ಲದೆ ಬಂಧಿಸುವ ಅಧಿಕಾರವನ್ನು ಬ್ರಿಟಿಷರು ಪಡೆದಿದ್ದರು. ಜನರು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದರು. ಸಂಜೆ ಸಮಯದತ್ತ ಜನಸಮೂಹ ಹೆಚ್ಚಾಗುತ್ತಿತ್ತು. ಮಕ್ಕಳು ಆಟವಾಡುತ್ತಿದ್ದರು, ಹಿರಿಯರು ಮಾತನಾಡುತ್ತಿದ್ದರು, ಕೆಲವರು ಭಾಷಣಗಳನ್ನು ಕೇಳುತ್ತಿದ್ದರು. ಆದರೆ ಅಲ್ಲಿ ಪ್ರವೇಶಿಸಿದ ವ್ಯಕ್ತಿ ಸಾಮಾನ್ಯನಲ್ಲ. ಅವನು ರೆಜಿನಾಲ್ಡ್ ಡೇಯರ್ ಎಂಬ ಬ್ರಿಟಿಷ್ ಸೇನಾ ಅಧಿಕಾರಿ. ಅವನ ಮನಸ್ಸಿನಲ್ಲಿ ಕರುಣೆ ಇರಲಿಲ್ಲ. ಡೇಯರ್ ತನ್ನ ಸೈನಿಕರಿಗೆ ಆದೇಶ ನೀಡಿದ, ಗುಂಡು ಹಾರಿಸಿ. ಅದು ಕ್ಷಣ ಮಾತ್ರದಲ್ಲಿ ನರಕದ ದೃಶ್ಯವಾಗಿ ಮಾರ್ಪಟ್ಟಿತು. ಜನರು ಓಡಲು ಯತ್ನಿಸಿದರು, ಆದರೆ ಬಾಗಿಲುಗಳು ಕಡಿಮೆ ಹಾಗೂ ಕಿರಿದಾಗಿದ್ದವು. ಕೆಲವರು ಗೋಡೆಗಳನ್ನು ಹತ್ತಲು ಪ್ರಯತ್ನಿಸಿದರು, ಕೆಲವರು ಬಾವಿಗೆ ಹಾರಿದರು. ಎಲ್ಲೆಡೆ ಕಿರುಚಾಟ, ಅಳಲು, ಗೊಂದಲ. ಒಬ್ಬ ಯುವಕ ತನ್ನ ತಾಯಿಯನ್ನು ಕಾಪಾಡಲು ಯತ್ನಿಸುತ್ತಿದ್ದ, ಆದರೆ ಗುಂಡು ಅವನನ್ನು ತಾಕಿತು. ಅವನು ನೆಲಕ್ಕುರುಳಿದ. ತಾಯಿ ಅವನನ್ನು ಎತ್ತಲು ಪ್ರಯತ್ನಿಸಿದರು, ಇನ್ನೊಂದು ಗುಂಡು ಅವಳನ್ನು ಗಾಯಗೊಳಿಸಿತು. ಸಾವಿರಾರು ಗುಂಡುಗಳು ಜನರ ಮೇಲೆ ಸುರಿದವು. ನೆಲವು ರಕ್ತದಿಂದ ಕೆಂಪಾಯಿತು. ಗುಂಡಿನ ದಾಳಿ ಮುಗಿದ ನಂತರ ಮೈದಾನದಲ್ಲಿ ಮೌನ ಆವರಿಸಿತು. ಮುಂದಿನ ದಿನ ಬೆಳಿಗ್ಗೆ ಜನರು ಆ ಮೈದಾನಕ್ಕೆ ಬಂದಾಗ ಕಂಡ ದೃಶ್ಯ ಭಯಾನಕವಾಗಿತ್ತು. ಎಲ್ಲೆಡೆ ಶವಗಳು. ಗಾಯಗೊಂಡವರು ಇನ್ನೂ ಜೀವ ಉಳಿಸಲು ಹೋರಾಟ ಮಾಡುತ್ತಿದ್ದರು. ಈ ಘಟನೆ ದೇಶದಾದ್ಯಂತ ಆಕ್ರೋಶವನ್ನು ಹುಟ್ಟಿಸಿತು. ಜನರು ಬ್ರಿಟಿಷರ ಕ್ರೂರತೆಯನ್ನು ಖಂಡಿಸಿದರು. ಈ ಹತ್ಯಾಕಾಂಡವು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ತಿರುವು ನೀಡಿತು. ಅನೇಕರು ಹಿಂಸೆಯನ್ನು ತಡೆಯಲು ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಸಂಕಲ್ಪ ಮಾಡಿದರು. ಈ ಘಟನೆಯ ನಂತರ ಮಹಾತ್ಮ ಗಾಂಧೀಜಿ ಬ್ರಿಟಿಷರ ವಿರುದ್ಧ ಅಹಿಂಸಾ ಚಳವಳಿಯನ್ನು ಮತ್ತಷ್ಟು ಬಲಪಡಿಸಿದರು. ಜನರು ಬ್ರಿಟಿಷರ ಆಡಳಿತವನ್ನು ಪ್ರಶ್ನಿಸಲು ಆರಂಭಿಸಿದರು. ಜಲಿಯಾನ್ವಾಲಾ ಬಾಗ್ ಹತ್ಯಾಕಾಂಡವು ಜನರ ಮನಸ್ಸಿನಲ್ಲಿ ಆಳವಾದ ಗಾಯವನ್ನು ಬಿಟ್ಟಿತು. ಇಂದು ಜಲಿಯಾನ್ವಾಲಾ ಬಾಗ್ ಒಂದು ಸ್ಮಾರಕವಾಗಿ ಉಳಿದಿದೆ. ಅಲ್ಲಿ ಹೋಗುವ ಪ್ರತಿಯೊಬ್ಬರೂ ಆ ದಿನದ ನೋವನ್ನು ಅನುಭವಿಸುತ್ತಾರೆ. ಗೋಡೆಗಳ ಮೇಲೆ ಇನ್ನೂ ಗುಂಡಿನ ಗುರುತುಗಳು ಕಾಣಿಸುತ್ತವೆ. ಬಾವಿಯ ಬಳಿ ನಿಂತಾಗ ಅಲ್ಲಿ ನಡೆದ ದುರಂತ ಮನಸ್ಸನ್ನು ಕದಡುತ್ತದೆ. ಈ ಕಥೆ ನಮಗೆ ಒಂದು ಪಾಠವನ್ನು ನೀಡುತ್ತದೆ. ಸ್ವಾತಂತ್ರ್ಯವು ಸುಲಭವಾಗಿ ಸಿಕ್ಕದ್ದಲ್ಲ. ಅನೇಕ ಜನರು ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿದರು.